ಎಕ್ಸಾಮ್ ಬರ್ತಿದ್ರೋ ಅಂಥವರಿಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಆಪ್ ಅನ್ನ ರಿಲೀಸ್ ಮಾಡ್ತಾ ಇದೆ. ಅದರ ಹೆಸರೇ KEA ಕನೆಕ್ಟ್ ಅನ್ನುವಂಥದ್ದು. ಸದ್ಯಕ್ಕೆ ಈ ಆಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ ನಲ್ಲಿ ಲಭ್ಯ ಇಲ್ಲ, ಪೋರ್ಟಲ್ ನಲ್ಲಿ ಮಾತ್ರ ಲಭ್ಯ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು CET ಪರೀಕ್ಷೆಯನ್ನ ಬರ್ತಿದ್ರೋ ಅಂಥವರು ತಮ್ಮ ರಿಜಿಸ್ಟ್ರೇಷನ್ ID ಅಥವಾ ಅಪ್ಲಿಕೇಶನ್ ID ಮತ್ತು ರಿಜಿಸ್ಟರ್ ಫೋನ್ ನಂಬರ್ ಅನ್ನ ಹಾಕಿ ಲಾಗಿನ್ ಹಾಕಿ ಈ ಆಪ್ ಅಲ್ಲಿ ನೀವು ಮಾಹಿತಿಯನ್ನ ಪಡ್ಕೋಬಹುದು. ಈ ಆಪ್ ಇಂದ ಸಾಕಷ್ಟು ಅನುಕೂಲ ಇದೆ. ನೀವು ಸೀನಿಯರ್ಸ್ ವಿದ್ಯಾರ್ಥಿಗಳ ಜೊತೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಕೌನ್ಸಿಲಿಂಗ್ ಸಮಯದಲ್ಲಿ CET ಬರೆದಂತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂತ ಕನ್ಫ್ಯೂಷನ್ಸ್ ಇರುತ್ತೆ. ಆ ಎಲ್ಲ ಕನ್ಫ್ಯೂಷನ್ಸ್ಗೂ ಕೂಡ ಈ ಆಪ್ ಸರಳವಾಗಿ ಉತ್ತರವನ್ನ ಕೊಡುತ್ತೆ. ಹಾಗೆ ನೀವು ನಿಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸ್ ಅನ್ನ ಪಡ್ಕೋಬಹುದು. ಮುಖ್ಯವಾಗಿ ಈ ಆಪ್ ನಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅವರಿಗೆ ಕೋಚಿಂಗ್ ಕೊರತೆ ಇರುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತ ಮಾಹಿತಿ ಕೊರತೆ ಇರುತ್ತೆ. ಆ ಎಲ್ಲ ಮಾಹಿತಿ ಕೂಡ ಈ ಒಂದು ಆಪ್ ನಲ್ಲಿ ನಿಮಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಸದ್ಯಕ್ಕೆ ಇದು ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ ನಲ್ಲಿ ಲಭ್ಯ ಇಲ್ಲ, ಶೀಘ್ರದಲ್ಲಿ ಅಲ್ಲೂ ಕೂಡ ಬರುತ್ತೆ. ವೆಬ್ಸೈಟ್ ನಲ್ಲಿ ಇರೋದ್ರಿಂದ ನೀವು ಲಾಗಿನ್ ಆಗಿ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಹುಡುಕೊಳ್ಳಿ. ಯಾವ ಕೋರ್ಸ್ ಅನ್ನ ಯಾವ ಬ್ರಾಂಚ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತ ಸ್ಪಷ್ಟ ಕ್ಲಾರಿಟಿ ಈ ಆಪ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಸಿಗ್ತಾ ಹೋಗುತ್ತೆ. ಮತ್ತೊಂದು ವಿಚಾರ ಏನಂದ್ರೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಆಪ್ ಹೆಚ್ಚು ಅನುಕೂಲ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಇರುತ್ತೆ. ಅಂದ್ರೆ ಕೋಚಿಂಗ್ ತೆಗೆದುಕೊಳ್ಳೋದಕ್ಕೆ ಸಮಸ್ಯೆ ಇರುತ್ತೆ, ಮೆಂಟರ್ಶಿಪ್ ಕೊರತೆ ಇರುತ್ತೆ. ಅಂಥವರು ನೇರವಾಗಿ ಈ ಆಪ್ಗೆ ಲಾಗಿನ್ ಆಗಿ ಅವರು ಮಾರ್ಗದರ್ಶನವನ್ನ ಪಡ್ಕೋಬಹುದು. ಹೀಗೆ ಈ ಆಪ್ ಮುಖಾಂತರ ಸಾಕಷ್ಟು ಅನುಕೂಲಗಳಿವೆ. ಸೊ ನೋಡಿದ್ರಲ್ಲ ಈ ಆಪ್ ಯಾರಿಗೆಲ್ಲ ಹೇಗೆ ಅನುಕೂಲ ಆಗತ್ತೆ ಅಂತ. ಸೊ ನೀವು ಕೂಡ CET ಪರೀಕ್ಷೆ ಬರೆದಿದ್ರೆ, ನಿಮಗೂ ಸಾಕಷ್ಟು ಡೌಟ್ಸ್ ಇದ್ರೆ, ನೀವು ಕೂಡ ಈ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ನಿಮ್ಮ ಡೌಟ್ಸ್ಗೆ ಪರಿಹಾರ ಕಂಡುಕೊಳ್ಳಿ. ಹಾಗೆ ಸದ್ಯಕ್ಕಿದು ಆಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ನಲ್ಲಿಲ್ಲ, ಶೀಘ್ರದಲ್ಲೇ ಅಲ್ಲೂ ಕೂಡ ಅದು ಲಭ್ಯ ಇರುತ್ತೆ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.